ಅವ್ರು ಕೊಡ್ತಾ ಇರೋ ಲಾಜಿಕ್ ಏನ್ ಹೇಳಿ, ಓ ನೀವು ಶಿವದಾರವನ್ನು ಹಾಕೊಳ್ಬಹುದು, ಜನಿವಾರನ ಹಾಕೋಬಹುದು. ಏನ್ ಜನಿವಾರನ ಶರ್ಟ್ ಮೇಲೆ ಹಾಕೋತಾರ, ಶಿವದಾರನ ಶರ್ಟ್ ಮೇಲೆ ಹಾಕ್ತಾರ, ಅಂಗಿ ಒಳಗಡೆ ಹಾಕೊಳ್ತಾರ. ಅದು ನಮ್ಮ ನಂಬಿಕೆಯ ಪ್ರತೀಕ. ನಾವು ಹೊರಗಡೆ ಹೋಗಿ ನಾವು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟು ನಾವು ಕುರ್ಚಿಲ್ ಗಡ್ಡ ಬಿಟ್ಕೊಂಡು ಬುರ್ಕ ಹಾಕೊಂಡು ನಾವು ನಮ್ಮ ಧರ್ಮವನ್ನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನಾವು ಅದು ಒಳಗಡೆ ಇರೋದು ನಮ್ಮ ನಂಬಿಕೆಯ ಪ್ರತೀಕವಾಗಿರುತ್ತದೆ. ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ಅದು ಅಂಗಿ ಒಳಗಡೆ ಇರ್ತದೆ, ಅಂಗಿ ಮೇಲೆ ಹಾಕೊಂಡು ಹೋಗಲ್ಲ ಸರ್. ಅದಕ್ಕೆ ನೀವೇನು ಅವಕಾಶ ಮಾಡ್ಕೊಡಕ್ಕೆ, ನೀವ್ ಯಾವ ದೊಣ್ಣೆ ನಾಯಕ? ಅದೇನೋ ಏನೋ ಅವ್ರಿಗೂ ಅವಕಾಶ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಹೇಳ್ತೀರಿ. ಎಕ್ಸಾಮಿನೇಷನ್ ಅಲ್ಲಿ ಹೋದ್ರೆ ಮೊನ್ನೆ ಅಷ್ಟೇ ಜನಿವಾರ ತೆಗ್ಸಿದ್ರಿ. ಇದೇನರ್ಥ, ಏನ್ ತೋರಿಸುತ್ತೆ ಇದು? ಹಿಂದೂಗಳನ್ನ ಸತತವಾಗಿ ಅವರ ಭಾವನೆಗಳಿಗೆ ಹರ್ಟ್ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಈ ಹಿಂದನೂ ಕೂಡ ಮುಸಲ್ಮಾನರು ಯಾರು ಕೇಳಲಿಲ್ಲ. ಯಾಕಂದ್ರೆ ಮುಸಲ್ಮಾನರಿಗೆ ಅವರಿಗೆ ಕುರಾನ್ ಅಲ್ಲಿ ಏನ್ ಹೇಳಿದೆ, ಅವ್ರ ಧರ್ಮ ಏನ್ ಹೇಳುತ್ತೆ, ಹದೀಸ್ ಏನ್ ಹೇಳುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರು ಯಾರ್ದು ಜಯಂತಿಗೆ ಅಂತ ಮಾಡಲ್ಲ. ಅವರು ಜಯಂತಿ ನಿಷಿದ್ಧವಾಗಿದೆ, ಅಲ್ಲನ್ ಬಿಟ್ರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಹಿಂದೂಗಳಿಗೆ ಉರ್ಸೋದಕ್ಕೆ ನಮ್ಮ ಕೊಡವರನ್ನ ಹತ್ಯೆ ಮಾಡದಂತ, ಹಿಂದೂಗಳ ಮೇಲೆ ದಾಳಿ ಮಾಡದಂತ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಕ್ ಹೋಗಿದ್ರಿ. ಇವಾಗ ಮತ್ತೆ ಅದೇ ಚಾಳಿನ ನೀವು ಮುಂದುವರಿಸಿದಿರಿ. ನಿಮ್ಮನ್ನ 2 ವರ್ಷ ಸರ್, 2 ವರ್ಷದ ನಂತರ ಈ ಕರ್ನಾಟಕ ಜನ ನೀವಂತರ ಪೀಡೆ ತೊಲಗೋಯ್ತು ಅನ್ನೋ ರೀತಿನಲ್ಲಿ ಮರ್ತು ಬಿಟ್ಟು ತರ್ಪಣ ಕೊಟ್ಬಿಡ್ತಾರೆ ಸರ್, ನಿಮಗೂ ನಿಮ್ಮ ಸರ್ಕಾರಕ್ಕೂ.